ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಂತ ಪ್ರಕರಣ ನಿನ್ನೆಯ ದಿನ ಮದ್ದೂರಿನ ನಗರದಲ್ಲಿ ಇಡೀ ರಾಜ್ಯವ್ಯಾಪಿ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿನ್ನೆ ದಿನದಿಂದ ಒಂದು ಅಶಾಂತಿಯಾದಂತ ಒಂದು ವಾತಾವರಣ, ಬಹುಶಃ ಇದು 3ನೇ ಪ್ರಕರಣ ಕಳೆದ 2 ವರ್ಷದಲ್ಲಿ ನಾವು ಒಂದ್ ಕಡೆ ಕೆಲವಾರಿನ ಹನುಮ ಧ್ವಜದ ಒಂದು ಪ್ರಕರಣ, ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಾಗಿರ್ತಕ್ಕಂಥ ಒಂದು ಪ್ರಕರಣ. ನಿನ್ನೆಯ ದಿನ ಮತ್ತೂರು ನಗರದಲ್ಲಿ ಗಣೇಶನಿಗೆ ಒಂದು ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಿಡಿಗೇಡಿಗಳು ವ್ಯವಸ್ಥಿತವಾದಂಥ ಸಂಘಟಿತ ಒಂದು ಪಿತೂರಿಯನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ಕೇಳ್ತಾ ಇದ್ವು. ಆದ್ರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಅವರ ಚುನಾವಣೆಯ ಯಾವುದೋ ಒಂದು ಧರ್ಮವನ್ನು ಹೋಲಿಸಿಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಕರಣಗಳು, ಒಂದು ಕಡೆ ಧರ್ಮಸ್ಥಳ ಇರಬಹುದು, ಒಂದು ಕಡೆ ಚಾಮುಂಡಿ ತಾಯಿಯ ಪ್ರಕರಣ, ಇರ್ತಕ್ಕಂಥ ಮದ್ದೂರಿನ ಈ ಒಂದು ಪ್ರಕರಣ. ನಾನು ತನಿಖೆಯನ್ನು ಮಾತನಾಡಬೇಕಾದ್ರೆ ಹೇಳಿದ್ದೇನೆ, 100ಕ್ಕೆ 100ರಷ್ಟು ನಿನ್ನ ಮಾತು ಸತ್ಯವೇಣ. ಪೊಲೀಸರು ಇವತ್ತು ಅಪಾಯಕರಾಗಿದ್ದಾರೆ. ರಾಜ್ಯ ಸರ್ಕಾರ ಅಸಮರ್ಥ, ರಾಜ್ಯ ಸರ್ಕಾರ ಅಸಮರ್ಥ ಗೃಹ ಸಚಿವರು ಮುಖ್ಯವಾಗಿದ್ದಾರೆ. ಅವರ ಒಂದು ಸರ್ಕಾರದ ಒತ್ತಡಕ್ಕೆ ಬರೆದು ಪೊಲೀಸ್ನವರು ಕೂಡ ಕೆಲವೊಂದಷ್ಟು ತೀರ್ಮಾನಗಳು ತಗೊಳ್ತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ನಡ್ತಾ ಬಂದುಬಿಟ್ಟಿದೆ. ಆದ್ರೆ ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ಪಿ ಮತ್ತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವಣ. ಒಂದು ಜಿಲ್ಲಾಧಿಕಾರ, ಜಿಲ್ಲಾಡಳಿತ ನಮಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು, ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ದೇವೆ ನಿಮ್ಮ ಪರವಾಗಿ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೇಡಿಗಳು ಈ ಕೋಮಗಲಭೆಗೆ ಅವಕಾಶವನ್ನ ಮಾಡಿದ್ದಾರೆ ಅಂತವರ ಬಂಧನವನ್ನೇ ಆಗಬೇಕು ಅಂತಕ್ಕಂಥದನ್ನ ಭಾವಿಸಿದ್ದು. ತನಿಖೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೇನಾದ್ರು ನೀವು ಕೈ ಬಿಡ್ತಕ್ಕಂಥ ಪ್ರಶ್ನೆ ನೀವು ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಆಲೋಚನೆ ಮಾಡಿದ್ರು ಕೂಡ ಉಗ್ರವಾದಂತ ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ಪ್ರತಾಪ್ ಸಿಂಹರವರು ಸೇರಿದಂತೆ ಮತ್ತೂರು ಸೋಮಣ್ಣ ಅವರು, ತಮ್ಮಣ್ಣಾಜಿ ಅವರು, ಮತ್ತೆ ನಮ್ಮ ಅಂದಾನಿರವರು ಎಲ್ಲರೂ ಕೂಡ ಇದ್ದೇವಣ. ಒಂದು ನೀವು ಯಾರು ಕೂಡ ಇಲ್ಲಿ ಹಿಂಗಾಯ್ತಲ್ಲ ಇದು ಮತ್ತೆ ಕೈ ಬಿಟ್ಟುಬಿಡ್ತಾರೆ ಪೊಲೀಸ್ ಅವರ ಒತ್ತಡಕ್ಕೆ, ಸರ್ಕಾರ ಒತ್ತಡಕ್ಕೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಅವರ ಪರವಾಗಿ ಇವತ್ತು ನಾವು ಕೂತ್ಕೊಂಡು ನಿಮ್ಮ ಪರವಾಗಿ ಚರ್ಚೆ ಮಾಡಿದ್ದೇವೆ. ಒಳಗಡೆ ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದೇವೆ, ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳಿದ್ದೇವೆ. ಯಾವ ಒಂದು ಮುಲಾಜಿಗೆ, ಯಾವ ಒತ್ತಡಕ್ಕೆ ನೀವೇನಾದ್ರೂ ಮನವಿ ಇಲ್ಲಿ ನಿನ್ನೆಯ ದಿನ ಈ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇಡಿಗಳು ಭಾಗಿಯಾಗಿದ್ದಾರೆ ಅವ್ರು ಕೈ ಬಿಡ್ತೀರ ಅಂತಕ್ಕಂಥದ್ದಾದ್ರೆ ನಾವು ಯಾರು ಕೂಡ ಕೈ ಕಟ್ಟಕ್ಕೆ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಯಾರ್ಯಾರು ಈ ಪಿತೂರಿಯಲ್ಲಿ ಅದೆಂತದೋ ಕಲ್ಲುಗಳು, ಡ್ರೈವರ್ಗಳು ಏನೇನು ತಗೊಂಡ್ಬಂದಿದ್ದಾರೆ, ಮತ್ತು ನಾಂಗಿನ ಸಂಸ್ಕೃತಿ
ಸಂಸ್ಕೃತಿ ಹಿಂದೆ ಇರ್ತಕ್ಕಂಥ ಆ ಕಿಡಿಗೇಡಿಗಳಿದ್ದಾರೆ. ಸಮಾಜಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ. ಪೊಲೀಸರು ಕೂಡ ನಮಗೆ ವಿಶ್ವಾಸ ಮೂಡಿಸಿದ್ದಾರಲ್ಲ. ಪೊಲೀಸರು ಹೇಳಿದ್ದಾರೆ, ನಾವು ಪೊಲೀಸರಿಗೂ ಹೇಳಿದ್ದೇವೆ, ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು, ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಇಂಥವ್ರು ಕೈ ಬಿಟ್ಬಿಡಿ ಅಂತಕ್ಕಂಥದ್ದೇನಾದ್ರು ಅವ್ರ ಕಡೆಯಿಂದ ನಿಮಗೇನಾದ್ರು ಒತ್ತಾಯ ಬಂದು ನೀವೇನಾದ್ರೂ ಆ ರೀತಿ ನಡ್ಕೊಂಡ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಯಾರು ಕೂಡ ಉದ್ಯೋಗಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡಣ. ಯಾಕೆಂದ್ರೆ ಒಂದು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ಮನವಿ ಮಾಡ್ತಾನೆ. ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ಮಂಡ್ಯ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗಬಾರದು, ಅಪಮಾನ ಆಗಬಾರದು. ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ, 100ಕ್ಕೆ 100ರಷ್ಟು ಇವತ್ತು ಯಾರ್ಯಾರು ಕಿಡಿಗೇಡಿಗಳು, ಈ ಸಮಾಜಘಾತಕ ಶಕ್ತಿಗಳು ನಿನ್ನೆ ದಿನ ಪ್ರಕರಣಗಳು ಒಳಗಾಗಿದ್ದಾರೆ, ಅವರೆಲ್ಲರೂ ಕೂಡ ಹೊರಗಡೆ ತಗೊಂಡು ನಿಲ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತೇವೆ ಅಂತಕ್ಕಂಥ ಹೇಳಿದ್ದಾರೆ. ಈಗಾಗಲೇ ಹಲವಾರು ಹಿಂದೂ ಪರ ಹೋರಾಟಗಾರರು ನಾಳೆ ದಿನ ಬಂದ್ಕೊಟ್ಟಿದ್ದಾರೆ, ಅವರಿಗೆ ಕರೆ ಕೊಟ್ಟಿದ್ದಾರೆ. ಮಾತನಾಡಿದ್ದೇವೆ. ದಯಮಾಡಿ ಪೊಲೀಸ್ ಅಧಿಕಾರಿ ಇಲ್ಲಿರ್ತಕ್ಕಂಥ ಎಸ್ಪಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅವರ ಕಡೆಯಿಂದಲೇ ಒಂದಷ್ಟು ವಿಷಯಗಳನ್ನ ಪ್ರಸ್ತಾವನೆ ಇರಬೇಕು ಕೇಳ್ತಾರೆ. ದಯಮಾಡಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.